ಅಲ್ಲ, ನನ್ನ ಗಂಡ ನೋಡಿ ನಾವು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನೇನೇನೇನೋ ಪ್ರಯತ್ನ ಪಡ್ತೀನಿ. ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಮಾಡೋದೆಲ್ಲ ಈಗ ಇಂಥದ್ದೇನಿಯ, ಮಾಡೋದೆಲ್ಲ ಅಲ್ಕ ಕೆಲಸನೇನಿಯ. ತಗೊಂಡೋಗಿ ನಾನು ಕಷ್ಟಪಟ್ಟು ದುಡ್ದಿರೋದೆಲ್ಲ ಯಾಕೆ ಕೊಡಬೇಕಿತ್ತು? ಇವನು ಯೋಗ್ಯತೆಗೆ ನನ್ನ ಗಂಡಂತಾಗಿಲ್ಲ. ನಾನು ಕಷ್ಟಪಟ್ಟು ದುಡ್ದು ಎತ್ತಿಕೊಂಡಿರೋ ದುಡ್ಡ ತಗೊಂಡೋಗ್ಬಿಟ್ಟು ಕೊಟ್ಟಿರೋದು ನೋಡು. ನನಗೆ ಹೆಂಗೆ ಉರಿತದೆ ಮೊಯ್ಯಿ ಅಂತ ಹೇಳಿದ್ರೆ, ಅಯ್ಯೋ ಜಯಮ್ಮ, ಹಾಕೊಂಡು ಚಟ್ನಿ ಮಾಡೋಣ ಅನ್ನಿಸ್ತದೆ. ಏನು ಮಾಡ್ತೀರಾ? ಆದರೆ ನನ್ನ ಗಂಡಂಗೆ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಹಾಂ, ಆವಾಗ ಗೊತ್ತಾಯ್ತದ ನನ್ನ ಗಂಡಂಗೆ. ಬದಿ ಹಿಂಗೆ ಬಿಟ್ರೆ ನಾಳೆಗೆ ನಿನ್ನ ಗಂಡ ತಗೊಂಡೋಗಿ ಆಸ್ತಿನೂ ಕೊಟ್ಬಿಟ್ಟು ಬರ್ತಾನೆ. ಅಣ್ಣಯ್ಯ 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 ಅಂತ ಹೇಳ್ಬಿಟ್ಟು ಆಸ್ತಿನೂ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾನೆ ಹುಷಾರು. ಹೆಂಗೆ ನಂಬ್ತೀಯ ಈ ಗಂಡಸ್ರುನ? ಅಣ್ಣ ತಮ್ಮನ ಸೆಂಟಿಮೆಂಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಹುಷಾರಾಗಿರು. ಯಾವುದೇ ಕಾರಣಕ್ಕೂ ನಿಂದೇನು ಮುಟ್ಟಬಾರ್ದು ನಿನ್ನ ಗಂಡ. ಹಂಗೆ ಮಾಡು. ಇವ್ನಿಗೆ ಎಷ್ಟು ಮಾಡಿದ್ರು ಈ ಗಂಡಸ್ರುಗಳಿಗೆ ಬುದ್ಧಿ ಬರೋಕ್ಕಿಲ್ವಲ್ಲ ಪದ್ದಿ. ನಂಗಂತೂ ಬೇಜಾರಾಯ್ತದ ತಗ. ನಂಗೆ ಎಷ್ಟು ಬೇಜಾರಾಯ್ತಾಯ್ತು ಗೊತ್ತಾ ಜಯಮ್ಮ? ನಾನು ಏನೋ ಅನ್ಕೊಂಡಿದ್ದೆ ನನ್ನ ಗಂಡನ. ಥೂ, ಅವ್ನು ಬಂದು ಕೇಳಿದ ತಕ್ಷಣ ಇವ್ನು ಹಂಗೆ ತೆಗೆದು ಕೊಟ್ಬಿಟ್ಟವನೇ ನೋಡು. ಬುದ್ಧಿ ಕಲ್ಸಿ ನೀನು ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಷ್ಟೇ ನೀನು. ಬುದ್ಧಿ ಕಲಿಸ್ತಿದ್ದಂಗೆ ಇನ್ನೇನು ಮಾಡಿಗೆ. ಈಗ ಬಿಟ್ಬಿಟ್ರೆ ಅಷ್ಟೇ ಕತೆ ಬಿಡು. ನನ್ನ ಹೆಂಡತಿ ಏನು ಮಾಡ್ತಾಳೆ, ಒಂದೆರಡು ಮಾತು ಅಂತಾಳೆ, ಸುಮ್ಮನೆ ಆಯ್ತಾಳೆ ಅಂತ ಹೇಳ್ಬಿಟ್ಟು ನಿನ್ನ ಗಂಡ ಅಲ್ಗಚ್ಕಾಕಬಿಡ್ತಾನೆ. ಸರಿಯಾಗಿ ಮಾಡು. ಅಲ್ಲಿ ನೋಡು ಆ ಕಡೆಯಿಂದ ನಿನ್ನ ಗಂಡ ನಡ್ಕೊಂಡು ಈ ಕಡೆಗೆ ಬತ್ತಾವನಿ. ಕೇಳು ಬಿಡ್ಬೇಡ, ನಂಗೆ ಅವಶ್ಯಕತೆ ಐತೆ. ಅದೆಲ್ಲನೂ ಶೇರ್ ಮಾಡ್ಕೋಬೇಕು ನಾನು. ಜಯಮ್ಮ ಕಾಸು ಕೇಳಕ್ಕೆ ಬಂದವಳೆ, ನಾನು ಕಾಸು ಕೊಡು ಅಂತ ಹೇಳ್ಬಿಟ್ಟು ಕೇಳು ನನ್ನ ಮೇಲೆ ಎತ್ತಾಕು. ಬುಟ್ಟೆನ ನಾನು ನನ್ನ ಗಂಡನ್ ನೋಡು. ನನ್ನ ಮಗನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಅಷ್ಟು ಸುಲಭವಾಗಿ ಬಿಡಕ್ಕಿಲ್ಲ ಕಣೆ ಜಯಮ್ಮ. ನೋಡ್ತೀರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಳು ನನ್ನ ಮಗಂಗೆ. ಬರಲಿ ಸುಮ್ಕಿರು. ಬಂದು ಪೊದ್ದಿ ಅಂತಾನೆ ಮಾತಾಡಿಸ್ತೀರ. ನಾನಂತೂ ನೆನ್ನೆಯಿಂದ ಮುನಿಸ್ಕೊಬಿಟ್ಟಿದ್ದೀನಿ ಕಣ್ಜಯಮ್ಮ. ಇಂಥ ಬಾಳ್ಗೆ ಏನಕ್ಕೆ ನಾನು ಕೇಳ್ತಿದ್ದಂಗೆ ಅದು ಹೆಂಗೆ ಕೊಟ್ಬಿಟ್ಟ ನನ್ನ ಗಂಡ. ಅದಕ್ಕೆ ಮುನ್ಸ್ಕೊಂಡಿದ್ದೀನಿ, ಮಾತಾಡ್ತಿಲ್ಲ. ಈಗ ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತಾನಲ್ಲ, ಹೇಳ್ತೀನಿ ನೋಡಿ, ಸರಿಯಾಗಿ ಹೇಳ್ತೀನಿ. ನನ್ನ ಕಾಸಿಗೆ ಮಾತಾಡು ಅಂತೀನಿ ನೋಡಿ ಈಗ. ಬುದ್ಧಿ ಜಯಮ್ಮನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು. ನನಗೆ ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನನ್ನ ದುಡ್ಡು ಇಕ್ಬಿಟ್ಟು ನೀನು ಮಾತಾಡು. ನನ್ನ ಸುಮ್ಕೆ ನನ್ನ ಹತ್ರ ಮಾತಾಡಕ್ ಬರ್ಬೇಡ ನೀನು. ನೀನ್ ನೈಸಾಗಿ ಮಾತಾಡಿದ ತಕ್ಷಣ ಕರ್ಗೋಗ ಅಂತ ಪೊದ್ದಿ ಅಲ್ಲ ಇವಳು. ಹಂಗೆಲ್ಲ ಕರ್ಗೋಗೋದು ಇಲ್ಲ ಈ ಪೊದ್ದಿ, ಸರಿನಾ? ಅಷ್ಟು ಸುಲಭವಾಗೆಲ್ಲ ಕರ್ಗೋಯ್ತೀನಿ ಅಂತ ಅನ್ಕೋಬೇಡ ನೀನು. ನನ್ನ ದುಡ್ಡು ಇಕ್ಬಿಟ್ಟು ಮಾತಾಡೋ. ನಾನು ಈಗಲೇ ಹೇಳಿದ್ದೀನಿ, ಜಯಮ್ಮ ಬೇರೆ ಅದ್ರಾಗ ಏನೋ ಪಾಲು ಕೊಡಬೇಕು. ಅವಳು ನಾನು ಸೇರ್ಬಿಟ್ಟು ಕುಡಿಕೊಂಡಿರ ಕಾಸದು ಎಲ್ಲ ಎತ್ಕೊಂಡೋಗ್ಬಿಟ್ಟು ದಾನ ಮಾಡಿದೀಗಲ್ಲ, ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳ್ಬಿಟ್ಟು. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು 50,000 ರೂಪಾಯಿ ನನ್ನ ಕೈಗೆ ಬಂದರೆ ಸರಿ, ಇಲ್ಲ ಅಂತ ಹೇಳ್ರಿ ನಾನು ಮಾತಾಡಿಸ್ಬೇಡ್ರಿ, ಏನು ಮಾಡಬೇಡ್ರಿ ಅಷ್ಟೇ. ಏನಿಯ ನಮ್ಮ ಅಪ್ಪಂಗೆ ಹೇಳ್ತೀನಿ. ಲೇ, ಇದಕ್ಕೆಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳ್ದಿಯೋ ನೀನು? ನೋಡು, ನಿಮ್ಮ ಅಪ್ಪಂಗೂ ಯಾರಿಗೂ ಹೇಳಕ್ ಹೋಗ್ಬೇಡ, ಸುಮ್ಕಿರು. ನಾನು ಹೆಂಗೋ ಅರೇಂಜ್ ಮಾಡ್ತೀನಿ, ಸುಮ್ಕಿರು. ನಮ್ಮ ಅಮ್ಮ ಹೇಳೈತೆ, ನೀನು ಸುಮ್ಕಿರು. ಈಗೇನು ಕಾಸು ತಾನೇ ಬೇಕಿರೋದು? ಮತ್ತೆ ನನಗೆ ನನ್ನ ಕಾಸು ಬೇಕಷ್ಟೇ. ಏನಿಯ ನಾನೇನು ಸುಮ್ಕೆ ಬಿಡಕ್ಕಿಲ್ಲ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೀನಿ ಅಂತ ಕೇಳಿ ಜಯಮ್ಮನ್ನ. ಅಣ್ಣ, ಬಿಸಿಲು ಅಂದಿದ್ದಂಗೆ ಜನ ಆಡ್ಕೋತಾರೆ ಅಂತ ಅಂದಿದ್ದಂಗೆ ಆಡ್ಕೊಂಡು ನೊಕ್ರುನು ಆಡ್ಕೊಂಡು ನೊಗ್ರಿ ನಾವು ಸಂಪಾದನೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾನು ಪೊದ್ದಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಕಣಣ್ಣ. ಕಾಸೆಲ್ಲನೂ ನಾವಿಬ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ ಗೊತ್ತಾ ಅಣ್ಣ ಕಾಸನ್ನ. ನೀವು ನೋಡಿದಿರಲ್ಲ, ತರಕಾರಿ ಮಾರೋದಂತೆ, ಸೀರೆ ಮಾರೋದಂತೆ, ಕಬ್ಬು ಗೆಣಸು ಮಾರೋದಂತೆ, ಏನು ಹೊಸಿ ಕೆಲಸ ಮಾಡಿದೀವ ನಾವು. ತಿರ್ಗಿ ಎಲೆಕ್ಟ್ರಿಕ್ ಸ್ಟವ್ ಮಾರೋದಂತೆ. ಬಿಸಿಲಾಗಿ ನಿಂತ್ಕೊಂಡು ಜನರ ತಾಗ ಅನ್ನಿಸ್ಕೊಂಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ರ ಕಾಸಣು ನಿನಗೆ ಕೊಟ್ಬಿಟ್ರೆ ಹೆಂಗೆ ಹೇಳೋಣ? ಅದ್ರಾಗೆ ನನ್ನ ಪಾಲು ಮುಂದೆ ಬರಬೇಕು. ನನಗೆ ಅರ್ಜೆಂಟ್ ಐತಿ. ನಾನು ಬೇರೆ ವಾಷಿಂಗ್ ಮಿಷಿನು, ಆಮೇಕಿಂದ ಫ್ರಿಡ್ಜು ಅಂತೆಲ್ಲ ತಗೊಂಬಿಟ್ಟಿವ್ನಿ ಮನೆಗೆ. EMI ಕಟ್ಟಬೇಕು, ಎಲ್ಲ ಮಾಡಬೇಕು. ನನ್ನ ತಗೋ ಕಾಸಿಲ್ಲ. ನಂಗೆ ಅರ್ಜೆಂಟಾಗಿ ಕಾಸು ಬೇಕು ಅಷ್ಟೇ. ನೀನು ನೋಡಿದ್ರ ಈಗ ಜಯಮ್ಮನ ಪರಿಸ್ಥಿತಿಯ? ಈಗ ಏನು ಮಾಡು ಅಂತೀರ ಹೇಳಿ ನೀವು? ಏನು ಮಾಡೋಣ ಹೇಳಿ? ಸರಿ ಕಣಮ್ಮ, ಆಯ್ತು. ಹಿಂಗೆ ಏನು ಬೇಕು ತಾನೇ ಕಾಸು? ಸರಿ ಬಿಡು. ನಾನು ನಿನ್ನ ಕೊಡ್ತೀನಿ. ಸರಿ ಬಿಡು, ತಲೆ ಕೆಡಿಸ್ಕೋಬೇಡ. ನಿನ್ನ ಗಂಡಂಗೆ ಬುದ್ಧಿ ಬಂದಿಲ್ಲ ಕಣೆ, ಬರೋದೂ ಇಲ್ಲ. ಬುದ್ಧಿ ಬ್ಯಾರೆ ಥರ ಬುದ್ಧಿ ಕಲಿಸು. ಹಿಂಗೆ ಆದರೆ ಕಷ್ಟ ಆಯ್ತದೆ. ಬ್ಯಾರೆ ಥರ ನಿಮ್ಮ ಅಪ್ಪಂಗೆ ಏಳೊಂದ್ಸಲ ಕರ್ಸು. ಹಿಂಗೆಲ್ಲ ಕುದ್ಕತನ ಕಾಸ ಅಂತ ಗೊತ್ತಾಯ್ತದ. ಅವಾಗ ನಿಮ್ಮ ಅಪ್ಪ ಬತ್ತನಲ್ಲ, ಅವಾಗ ಗೊತ್ತಾಯ್ತದೆ. ಹಂಗೆ ಇವನು ಮಾನ ಮರೋದಿ ಕಳಿಬೇಕು ಇವನ್ಗೆ. ಬರೀ ಅಣ್ಣಯ್ಯಗಳು ಅಂದರೆ ಪ್ರಾಣ ಕೊಟ್ಬಿಡ್ತಾನೆ. ಎಂಡ್ರನ್ ಬೇಕಾದ್ರೆ ಬಿಟ್ಬಿಡ್ತಾನೆ. ಅಣ್ಣಯ್ಯ 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 ಅಣ್ಣಯ್ಯ. ಅಷ್ಟೆಲ್ಲ ಉಗಿದ್ ಕಳ್ಸವನ. ಮತ್ತು ಇವ್ರ ಮನೆಗೆ ಇದ್ಲಲ್ಲಮ್ಮ, ಭದ್ರಮ್ಮನ ಮನೆಗೆ ಹೋಗಿ ಇವನೇನೇ ನೀವು ಉಗಿಸ್ಕೊಂಬಂದವ್ ನನ್ನ ಗಂಡ. ಆದರೂ ಮಾನ ಮರುವುದಿಲ್ವಲ್ಲ ಜಯಮ್ಮ? ಅಷ್ಟು ಉಗುತ್ತು ಕೆರೆ ತಗೊಂಡು ಹೊಡೆಸ್ಕೊಂಡ್ರೆ ಬುದ್ಧಿ ಇಲ್ಲ, ಲೆಕ್ಕ ಹಾಕು. ಈ ಗಂಡಸ್ರು ನನ್ನ ಮಕ್ಳು ಹಂಗೆ ತಕ ಕಲಿಯಕ್ಕಿಲ್ಲಕ ಬುದ್ಧಿಯ. ನಮ್ಮ ಬುದ್ಧಿ ಎಲ್ಲ ಅವು ಕೆಲ್ ಬಂದತ್ತೆ ಬುದ್ಧಿ. ಅಯ್ಯೋ ಬರೋಕ್ಕಿಲ್ಲ ಬಾ. ಯಪ್ಪ, ನಮ್ಮ ಮನೆಗೂ ನಮ್ಮ ಒಬ್ಬನೇ ಮಗ ಆಗಿರೋದಕ್ಕೆ ಸುರಾಯ್ತು. ಇಲ್ಲ ಅಂದಿರ ನನ್ನ ಗಂಡನ ಕತೆಯೂ ಇದೇನೇನಿ ಆಗದು ನೋಡು. ಸರಿ ನೋಡಿ, ನನ್ನ ಮಗ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಕಾಸು ಗೀಸು ಎಲ್ಲ ಕೊಡ್ದಿದ್ದಂಗಿರ್ಲಿ. ಆವಾಗಿರೋದು ಅವನಿಗೆ. ಬಾ.
ಅಪ್ಪ 50,000. ಲೋ, ನಿಂಗೆ ಯಾರ್ಲ ಮೆಟ್ನಾಗ ಹೊಡೆದಿದ್ರು ನನ್ನ ಮಗುನ್ ಕಾಸು ಕೊಡು ಅಂತ ಹೇಳ್ಬಿಟ್ಟು ಆ ನಿಮ್ಮ ಅವ್ವನು 50,000 ಅಂತಾಳೆ, ನೀನು 50,000 ಅಂತೀಯ. ಆ ಆ ಪೊದ್ದಿ ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟು ನೀನು ಕೊಡ ಅಂತ ಅವಶ್ಯಕತೆ ಏನಿತ್ತು ನಿನಗೆ? ನಿನಗೆ ಏನ್ದ್ರಾಗ ಹಾಕ್ಬೇಕು ಹೇಳು? ಅಪ್ಪ, ಏನೋ ಅಣ್ಣಯ್ಯ ಕಷ್ಟ ಅದು ಇದು ಅಂತ ಎಲ್ಲ ಹೇಳುದ್ನ. ಕಾಯಿಲೆ ಐತೆ, ಕಿಡ್ನಿ ಏನೋ ಇದಾಗೋಗ್ಬಿಟ್ಟೈತೆ, ಆಪ್ರೇಷನ್ ಬೇಕು ಅಂತ. ಅದಕ್ಕೆ ನನಗೆ ಇನ್ನೇನು ಹಿಂದು ಮುಂದೆ ಹುಡ್ದಾರಲ್ವ, ಸುಮ್ಮನೆ ಬಿಡಕ್ಕಾಯ್ತದ? ನೀನು ಹೇಳು, ಹಿಂದು ಮುಂದೆ ಹುಡ್ದೋರ್ನ ಹೋದ್ರೆ ಹೋಗ್ಲಿ ಹಾಳಾಗೋಗ್ಲಿ ಅಂತ ಬಿಡಕ್ಕಾಯ್ತದ? ಆಗಕ್ಕಿಲ್ಲ ತಾನೇ. ಅದಕ್ಕೆ ನೀನು ನಾನು ಕೊಟ್ಟಿದ್ದು. ಇಲ್ಲ ಬ್ಯಾರೆ ವಿಷಯಕ್ಕೆ ಅಂದ್ರೆ ಕೊಡ್ತಿರ್ಲಿಲ್ಲ ಕಣಪ್ಪ. ಹ್ಞೂ, ಏನೋ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ ಅಷ್ಟೇನಿಯ. ಇದೇ ಕೊನೆ, ಇನ್ನೊಂದು ಕಿತೆ ಎತ್ಕೊಂಡು ಎಂದೂ ಕೊಡೋದಿಲ್ಲ. ಅಪ್ಪ 50,000 ರೂಪಾಯಿ ಕೊಟ್ಬಿಡಪ್ಪ. ನಾನು ಎಂಡ್ರು ಕಾಟ ತಡ್ಕೊಳಕ್ಕಾಯ್ತಿಲ್ಲ ಕಣಪ್ಪ. ಕುಂತ್ರು ನಿಂತ್ರು ಟಾರ್ಚರ್ ಇಕ್ತಾಳೆ ಕಣಪ್ಪ. ಇನ್ನೇನ್ಲ, ಹೆಣ್ಮಗಿನ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಕೊಟ್ರೆ ನಿಂಗೆ ಮಾನ ಮರುವುದಿಲ್ವಾ? ನಿಮ್ಮ ಅಮ್ಮನ ದುಡ್ಡೇನ ಎತ್ಕೊಂಡಿದ್ದಿದ್ರೆ ಪಾರ್ಕಿನಾಗ ನೀವು ಉಳಿಸಿರೋಳು ನಿಮ್ಮಮ್ಮ. ನೀನು ಎಂಡ್ರಾಗಿರೋದು ಸುಮ್ಕೆ ಬಿಟ್ಟವಳೆ. ಇಲ್ಲ ಅಂದಿದ್ರೆ ಅಷ್ಟೇ. ಹೆಣ್ಮಕ್ಳು ಏನು 5-10 ಕಾಸು ಕುಡಿಕಂತಾರೆ, ನಮ್ಮಂಗೇನು ಈಚೆ ಕಡೆಗೆ ಹೋಗಿ ದುಡಿತಾರೆ. ಅದ್ರಾಗೂ ನೀನು ಎಂಡ್ರು ಎಷ್ಟು ಕಷ್ಟಪಡ್ತಾವಳೆ, 10 ರೂಪಾಯಿಗೂ ಕಷ್ಟಪಡ್ತಾವಳೆ. ಈಚೆ ಕಡೆ ಹೋಗಿ ಗಿಸ್ನೆಸ್ಸು ಅನ್ಕೊಂಡು ಅಂಥದ್ರಾಗ ನೀನು ಅವಳ ದುಡ್ಡು ಎತ್ಕೊಂಡೋದ್ರೆ ಸುಮ್ಕೆ ಬಿಟ್ಬಿಡ್ತದ ಮಗ? ಅಯ್ಯೋ ನೋಡ್ಲ ಮಗ, ದುಡ್ಡಿನ ವ್ಯವಹಾರದಾಗೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿರ್ಬೇಕು. ಸರಿ ಕಣಪ್ಪ, ತೆಪ್ಪಾಯ್ತು ಕಣಪ್ಪು. ಆ ಬುದ್ಧಿ ಕಟ್ಟ ತಡ್ಕೊಳಕ್ಕಾಯ್ತಿಲ್ಲ ಕಣಪ್ಪು. 50,000 ರೂಪಾಯಿ ಕೊಟ್ಬಿಡು, ತೆಪ್ಪಾಯ್ತು. ಇನ್ನೊಂದು ಕಿತ ಇಂಥ ಕೆಲಸ ಮಾಡಕ್ಕಿಲ್ಲ. ನಿಂಗೂ ಗೊತ್ತಲ್ಲಪ್ಪ ನಾನು ಏನು ಅಂತ. ಗೊತ್ತು ಕಡ್ಲ, ನಿಮ್ಮ ಹಣ್ಣುಗಳು ಮಾತು ಕಟ್ಕೊಂಡು ಹಾಳಾಗೋಗ್ಬೇಡ ಅಂತ ಹೇಳ್ತೀವ್ನಿ. ಸರಿನೇ, ನಾನು ಹಾಳಾಗೋಗಿರೋ ಸಾಕು, ನಮ್ಮ ಹಣ್ಣುಗಳು ತಮ್ಮಗಳು ಮಾತು ಕಟ್ಕೊಂಡು ನೀನು ಹಾಳಾಗೋಗ್ಬೇಡ. ಆಸ್ತಿ ವಿಸ್ತಿ ಅಂತ ಬಂದರೆ ಯಾರು ನಮ್ಮವರಾಗಿರಕ್ಕಿಲ್ಲ. ಎಷ್ಟು ಕಿತ ಹೇಳ್ಬೇಕು ನಿಂಗಂತೂನುವೆ. ಸರಿ ಇರು, ತಂದು ಕೊಡ್ತೀನಿ. ಯಪ್ಪ, ಈ ಹೆಂಗಸ್ರು ದುಡ್ಡುಗಳು ಮಾತ್ರ ದೇವ್ರನೆಗೂ ಮುಟ್ಟಕ್ಕೆ ಹೋಗ್ಬಾರ್ದು. ಮುಟ್ಬಿಟ್ರೆ ನನ್ನ ಕತೆ ಫಿನಿಸ್ ಅಷ್ಟೇ ನೆನಿಯ. ದೇವ್ರನ್ನೇ ಮುಟ್ಬಾರ್ದು ಕಣಪ್ಪ. ಹೆಣ್ಮಕ್ಳು ದುಡ್ಡು ಸವಾಸನೆ ನೆನಿಯ ಬೇಡ. ಇನ್ನೊಂದು ಕಿತ ಈ ಪೊದ್ದಿ ದುಡ್ಡು ಮುಟ್ಬಾರ್ದು. ಇವಳು ಏನಿಲ್ಲ, ಗಂಡ ಅಂತೂ ನೋಡಕ್ಕಿಲ್ಲ. 3 ಕಾಸು ಮುರ್ವದಿ ಆರಾಜ ಆಗ್ತಿರೋದೇ ನೆನಿಯ ಇವಳು. ತಗ ಕಾಸನ್ನ ಹುಷಾರು. ಸರಿ ಕಣಪ್ಪ. ನೀನು ಎಂಡ್ರು ಕೊಟ್ಬಿಟ್ಟು ಇನ್ನೊಂದು ಕಿತ ಮುಟ್ಟಲ್ಲ ಅಂತ ಹೇಳ್ಬಿಡು. ಸುಮ್ಮನೆ ನಮ್ಮ ಮೇಲೆಲ್ಲ ಸುಮ್ಕೇನಿ ಏನು ಅನ್ಕೋತಾರೆ ಹೇಳು? ಎಂಥ ಫ್ಯಾಮಿಲಿನಪ್ಪ ಅಂತ ಅನ್ಕೊಂಬಿಡ್ತಾರೆ. ನೀನು ಎಂಡ್ರದೇನು ಹೋಗ್ಲಿ, ಬಾಯಿ ಸರಿ ಐತಿ ಅನ್ಕೊಂಡ ಇಷ್ಟೊತ್ತಿಗಾಗಲೇ ಎಷ್ಟು ಜನಕ್ಕೆ ಹೇಳಿತ್ತಳೋ ನೀನು ಹಿಂಗೆ ಎತ್ಕೊಬಿಟ್ಟಿದ್ದೀಗ ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳು ಬಾಯಿ ಎಲ್ಲರವು ಅಡಕವಾಗಿರಕ್ಕಿಲ್ಲ ಮಗ. ಎಲ್ರಿಗೂ ಹೇಳ್ಕೊಬಿಟ್ಟು ಬಂದ್ಬಿಡ್ತಾರೆ. ಗಂಡು ಮಕ್ಳು ಥರ ಅಲ್ಲ. ಸರಿ ತಗೊಳಪ್ಪ, ನಂದೇನು ತಪ್ಪಾಯ್ತು. ಅಪ್ಪ ಬದಿಕೊಂಡೆ. ಇಲ್ಲ ಅಂತ ಹೇಳಿದಿದ್ರೆ ಅಯ್ಯೋ ಪೊದ್ದಿ ತಗ ಹಾಕೊಂಡು ಚಟ್ನಿ ಮಾಡಾಕ್ಬಿಟ್ಟಿರೋಳಿ ಪೊದ್ದಿ. ಹೆಂಗೋ 50,000 ರೂಪಾಯಿ ಕೊಟ್ಬಿಟ್ಟು ತಗೊಳಮ್ಮ ತಾಯಿ ನಿನ್ನ ದುಡ್ಡನ್ನ ಹೆಂಗನ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳ್ಬಿಡ್ತೀನಿ. 50,000 ರೂಪಾಯಿ ತಗೊಂಡಿರೋದಕ್ಕೆ ಹಿಂಗೆ ಇನ್ನೊಂದು 50 ಲಕ್ಷ ಎತ್ಕೊಂಡ್ಬಿಟ್ಟಿದ್ರೆ ನಾನು ಹೆಂಗೆ ಎಳ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನೀನು ಬಿಟ್ಬಿಟ್ಟು ಜುಟ್ಟು ಹಿಡ್ಕೊಂಡು ರುಬ್ಬಿಟ್ಟು ಪೊಲೀಸರ ಹತ್ರ ನೀನು ದುರುಮ್ದೇಟ್ ಹಾಕ್ಸಿರೋಳು ಇವಳು. ಮೊದಲೇ ಸರಿ ಇಲ್ಲ ನನ್ನ ಎಂಡ್ರು. ಯಪ್ಪ ರೀ, ನನ್ ಕಾಸು. ನೋಡೆ ಪತಿ, ನಿನಗೋಸ್ಕರ ನೀನು ಕಾಯ್ತಿದ್ದೆ ನಾನಂತೂ. ಯಾವಾಗ ಬತ್ತಿಯೋ ಕೊಟ್ಬಿಡನಿ ಅಂತ ಹೇಳ್ಬಿಟ್ಟು ತಗ 50,000. 50,000ಕ್ಕೆಲ್ಲ ಬಾಯ್ ಬಿಡ್ಕಂತೀಗ. ನಮಗೆ 50,000 ರೂಪಾಯಿ ಯಾವ ಲೆಕ್ಕನೂ ಇಲ್ಲ. ನೋಡು, ಒಂದ್ಸಲ ನಮ್ಮ ಅಪ್ಪ ಹಿಂಗೆ ಪಟ್ಟ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಕೊಟ್ಬಿಡ್ತು. ಸುಮ್ಮನೆ ಏನೋ ಬಿಡು ಅಂತಂದ್ರೆ ನೀನೊಳ್ಳೆ ತಲೆ ತಿಂದು ಬಿಸಾಕ್ತೀಯ ನೀನಂತೂ. ಇಲ್ಲ 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 ಅಂತ ಹೇಳ್ಬಿಟ್ಟು ಕೊಡು ಕೊಡು ಅಂತ ಹೇಳ್ಬಿಟ್ಟು. ಅಯ್ಯೋ ತಗೊಳವ, ತಗ ನಿನ್ ಕಾಸ. ನನ್ನ ಗಂಡ ಸುಮ್ಮನೆ ಇಸ್ಕೊಬಿಟ್ರೆ ಚೆನ್ನಾಗಿರಕ್ಕಿಲ್ವಲ್ಲ, ಇವನಿಗೆ ಬುದ್ಧಿ ಕಲಿಸ್ಬೇಕಲ್ಲ. ರೀ, ಇದು ನನ್ನ ನೋಟುಗಳಲ್ಲ, ಇವು ಬ್ಯಾರೆ ನೋಟುಗಳಿದ್ದಂಗವೇ. ನಿನ್ನ ನೋಟುಗಳನ್ನೆಲ್ಲನೂ ಆಗ್ಲೇ ನೀ ನಮ್ಮ ಅಣ್ಣ ಹಿಂಗೆ ಕೊಟ್ನಲ್ಲ, ಇದು ಬ್ಯಾರೆ ನೋಟುಗಳು. ತಗೊಳ್ಳೆ ಪದ್ದಿ. ನನಗೆ ಬ್ಯಾರೆ ನೋಟುಗಳು ಬೇಡರಿ. ನನಗೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡೇನಿಯ ಬೇಕು. ನನಗೆ ನಿಮ್ಮ ಅಪ್ಪನ ದುಡ್ಡು ನಿಮ್ಮ ಅಮ್ಮನ ದುಡ್ಡು ಬೇಕಿಲ್ಲ. ನನಗೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಎತ್ಕೊಂಡೋಗ್ಬಿಟ್ಟು ನಿಮ್ಮ ಅಣ್ಣ ಹಿಂಗೆ ಕೊಟ್ಟಿದ್ಯಲ್ಲ, ನಿಮ್ಮ ಅಣ್ಣ ಹಿಂಗೆ ತಗೇನಿ ಇಸ್ಕೊಂಬಿಟ್ಟು ನನಗೆ ಬಂದು ತಂದು ಕೊಟ್ಟರೆ ಆವಾಗ ಅದು ನನ್ನ ದುಡ್ಡು ಆಯ್ತದೆ. ಇದೆಲ್ಲ ನನ್ನ ದುಡ್ಡಲ್ಲ. ನನಗೆ ಅದೆಲ್ಲನೂ ಗೊತ್ತಿಲ್ಲ. ನನಗೆ ಕಾಸು ಬೇಡ. ನನಗೆ ಕಾಸು ಬೇಕು ಅಷ್ಟೇ ನಿನಿಯ. ಲೇ ಪೊದ್ದಿ, ಕಾಸು ಕಾಸೆ. ಇದಾದ್ರೂ ಕಾಸೆ, ಅದಾದ್ರೂ ಕಾಸೆ. ಯಾವ್ದಾದ್ರೂ ಕಾಸೆ ತಾನೇ. ತಗಳೆ ಸುಮ್ಕೆ ಏನಿಯ ಮಾಡಿಕ. ಇದೊಳ್ಳೆ ಕಥೆ ಐತಲ್ಲ ನಿನ್ಗೆ. ನಿಂದೇನು, ನಿಂಗೆ 50,000 ರೂಪಾಯಿ ಬೇಕು ಅಷ್ಟೇ ಏನಿಯ. ಅದು ನಮ್ಮ ಅಪ್ಪಂದಾದ್ರೇನು, ನಮ್ಮ ಅಮ್ಮಂದಾದ್ರೇನು, ನಮ್ಮ ಅಣ್ಣಂದಾದ್ರೇನು. ರೀ, ಹಂಗೇನಾದಾದ್ರೆ ನಿಮ್ಮ ಅಪ್ಪನ ತಗೆ, ನಿಮ್ಮ ಅಮ್ಮನ ತಗೆ, ನಿಮ್ಮ ಅಣ್ಣನ ತಗೇನಿ ಇಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಎಳ್ನೇ ಅಣ್ಣಂಗೆ ಕಾಸ ಕೊಡ್ಬೇಕಿತ್ತು. ನನ್ನ ದುಡ್ಡು ಯಾಕೆ ಎತ್ಕೊಂಡೋಗಿ ಕೊಟ್ರಿ? ನನಗೆ ಅದೆಲ್ಲ ಲೆಕ್ಕ ಇಲ್ಲ ರೀ. ನಿಮ್ಮ ಅಪ್ಪನ ಕಾಸಿರ ನನಗೆ ಲೆಕ್ಕ ಇಲ್ಲ. ನಾನು ನಿಮಗೆಲ್ಲ ಅಡುಗೆ ಬೇಸಾಕಬೇಕು, ನಾನು ನಿಮ್ಮನ್ನ ನೆಟ್ಟಿಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಅಣ್ಣನ ತಗೇನಿ ಇಸ್ಕೊಂಬಿಟ್ಟು ಬರಬೇಕು ಕಾಸನ್ನ. ಅದು ಮಾತ್ರ ನನ್ನ ದುಡ್ಡು. ಇದೆಲ್ಲ ನನ್ನ ದುಡ್ಡು ಅಲ್ಲ. ನನ್ನ ದುಡ್ಡಿಗೆ ಅದೆಲ್ಲ ಲೆಕ್ಕ ಇಲ್ಲ. ನನಗೆ ನಿಮ್ಮ ಅಣ್ಣನ ತಗೋ ಇಸ್ಕೊಂಬಿಟ್ಟು ಬಂದು ಕೊಡಿ ನನ್ನ ಕಾಸ. ಅಯ್ಯೋ ಅಯ್ಯೋ ಲೇ ಪೊದ್ದಿ, ಈಗ ಹೋಗಿ ಕೇಳಿ ಹೆಂಗ್ಲೇ ಇಸ್ಕೊಂಬಿಟ್ಟು ಬಂದು ಕೊಡ್ಲಿ ಏಳೆ. ನಿಂದು ಒಳ್ಳೆ ಕಥೆ ಆಯ್ತಲ್ಲ. ಲೇ ಜಯಮ್ಮ, ನೀನನ್ನ ಹೊಸಿ ಏಳಮ್ಮಿ. ಅಣ್ಣ,
ನ್ಯಾಯ ಅಂದ್ರೆ ನ್ಯಾಯ, ನಮ್ಮಿಬ್ರು ನ್ಯಾಯ ಅಷ್ಟೇನೆ ನ್ಯಾಯ. ಇದೊಳ್ಳೆ ಕತೆ ಐತಲ್ಲ, ಯಥ ರಾಜ ತಥ ಪ್ರಜಾ ಅನ್ನಂಗೆ. ಅಯ್ಯೋ ಲೇ ಪುದ್ದಿ, ಸದ್ಯಕ್ಕೆ ಇದನ್ನ ಇಟ್ಕೊಂಡಿರು. ನಮ್ಮ ಅಣ್ಣ ಇನ್ನು ಆಸ್ಪತ್ರೆನ ಪಾಪ ಏನೋ ಖರ್ಚೇನೋ ಐತೇನೋ, ಹೆಂಗೋ ಹೋಗ್ಬಿಟ್ಟು ಇಸ್ಕೊಬಿಟ್ಟು ಬಂದು ಕೊಡ್ತೀನಿ. ಸರಿನಾ? ಸರಿ, ಇಲ್ಲ ಅಂದ್ರೆ ಬಿಡು, ಈ ಕಾಸನ್ನ ಕೊಟ್ಬಿಟ್ಟು ಆ ಕಾಸನ್ನ ಇಸ್ಕೊಬಿಟ್ಟು ಬಂದು ಕೊಡ್ತೀನಿ. ಅವಾಗ ಸೊರೈತದಲ್ಲ ನಿನ್ಗೆ. ನೀವ್ ಇಸ್ಕೊಬಿಟ್ಟು ಬಂದು ಕೊಡ್ತೀರ ಅನ್ನೋ ಗ್ಯಾರಂಟಿ ಏನು? ಆ ಕೊಡಿ ಕಾಸ್ನ. ಈ ಕಾಸನ್ನ ನಾನು ಮಡಿಕೊಂಡಿರ್ತೀನಿ. ನೀವು ಹೋಗ್ಬಿಟ್ಟು ನಿಮ್ಮ ಅಣ್ಣ ಇಂತಾಗೆ ವಸೂಲಿ ಮಾಡ್ಕೊಂಡು ಒಂದು ಫೋಟೋ ತೆಕ್ಕೊಂಡು, ವಸೂಲಿ ಮಾಡ್ತಿರೋದನ್ನ ಒಂದು ಫೋಟೋ ತೆಕ್ಕೊಂಡು ನೀಟಾಗಿ ತಗೊಂಬಿಟ್ಟು ನನಗೆ ತಂದು ಕೊಡಿ. ಅವಾಗ ಒಪ್ಕೋತೀನಿ. ಲೇ ಯಾಕೆ ಹಿಂಗೆ ಟಾರ್ಚರ್ ಕೊಟ್ಟಿಯ ನೀನು? ನೀವ್ಯಾಕ್ರಿ ನನ್ನ ದುಡ್ಡು ಕತ್ಕೊಂಡೋದ್ರಿ? ನಾನು ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ನೀವ್ಯಾಕ್ರಿ ಕತ್ಕೊಂಡು ಹೋಗ್ಕೊಟ್ರಿ ನಿಮ್ಮ ಅಣ್ಣ ಹಿಂಗೆ? ಈಗ ಇಸ್ಕೊಂಬಿಟ್ಟು ಬರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಹೋಗಿ ಇಸ್ಕೊಂಬಿಟ್ಟು ಬಾ, ಹೋಗಿ. ಕೊಡೋ ತಾಕತ್ತಿರೋನ್ಗೆ ಇಸ್ಕೊಂಬಿಟ್ಟು ಬರೋ ಯೋಗ್ಯತೆನೂ ಇರಬೇಕು. ಹೋಗಿ ಇಸ್ಕೊಂಬಿಟ್ಟು ಬಾ, ಹೋಗು. ನಮ್ಮ ಅಣ್ಣಯ್ಯ ಎಲ್ಲಿರ್ತಾನೆ? ಸರಿ ಇರು, ಹೋಗಿ ಇಸ್ಕೊಂಬಿಟ್ಟು ಬರ್ತೀನಿ. ಹೋಗಿ ಇಸ್ಕೊಂಬಿಟ್ಟು ಬರ್ರಿ. ಅಲ್ಲಿ ಗಂಟ 50,000 ರೂಪಾಯಿ ನಾನೇ ಮಡಿಕೊಂಡಿರ್ತೀನಿ. ನಿಮ್ಮ ಅಣ್ಣ ಇಂತ ವಸೂಲಿ ಮಾಡ್ಕೊಂಬಿಟ್ಟು ಒಂದು ಫೋಟೋ ತೆಕ್ಕೊಂಬಿಟ್ಟು ಬರ್ರಿ. ಆವಾಗ ನಂಬ್ತೀನಿ. ಅಲ್ಲಿ ಗಂಟ ನಂಬಕ್ಕಿಲ್ಲ ನಿಮ್ಮನ್ನ. ನಿಮ್ಮ ಮಾತಂತೂ ಕೇಳೋದೇ ಇಲ್ಲ ನಾನಂತೂ. ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಈ ಪೊದ್ದಿ ಹತ್ರ. ನಾನು ನೋಡು 50,000 ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಅಣ್ಣ ಹಿಂಗೆ ಕೊಟ್ಟು ನಮ್ಮ ಅಣ್ಣ ಇಂತಾಗಿಂದ ಫೋಟೋ ತೆಕ್ಕೊಂಡು ಬರ್ಬೋದಿತ್ತು. ಯಾ ಮಾರ್ಬಿಟ್ಟು ಹೇಳಿದ್ದಕ್ಕೆ ಲೆಕ್ಕ ಹಾಕು, ಕಾಸು ಕಿತ್ಕೊಬಿಟ್ಲು ಇವಳು. ಈಗ ಏನಪ್ಪ ಮಾಡಲಿ? ಸರಿ ಇರು, ಬುದ್ರಮ್ಮನ ಮಂತಕ್ಕೆ ಹೋದ್ರೆ ಅಲ್ಲೇ ಬಿದ್ದಿರ್ತಾನೆ, ಸಿಗ್ತಾನೆ. ಹೋಗೇನೋ ಒಂದು ಹೇಳ್ಬಿಟ್ಟು ಕಾಸು ಇಸ್ಕೊಬಿಟ್ಟು ಬಂದು ಹೆಂಗೋ ಕೊಟ್ಬಿಡ್ತೀನಿ ಇವಳಿಗೆ. ಇವಳು ಸಾವಾಸ ನಿನಗೆ ಬೇಡ. ಲೇ ಬುದ್ಧಿ, ಸರಿಯಾಗಿ ಬುದ್ಧಿ ಕಲಿಸ್ತೀಯ ನಿನ್ ಗಂಡಂಗೆ. ಬಿಡು. ಬಿಟ್ರೆ ಹಿಂಗೇನೇ ಆಗಕ್ಕಿಲ್ಲ. ಮತ್ತೆ ನಾನು ಅಂದ್ರೆ ಸುಮ್ಕಿನ? ಲೇ ಜಯಮ್ಮ, ಈ ಕಾಸು ನಮ್ಮನೆಗಿದ್ರೆ ತಿರುಗಿ ಯಾವಾಗ ನನ್ನ ಗಂಡ ಕದ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಫೋಟೋ ಎತ್ಕೊಂಬಿಟ್ಟು ಹಂಗೆ ತಗೊಬಿಟ್ಟು ಬಂದ್ಬಿಡ್ತಾನೆ ಕಾಸ. ತಗ, ಈ ಕಾಸನ್ನ ನೀನೇನಿಯ ಮಾಡಿಕೊಂಡಿರು, ಸರಿನಾ? ನಾನು ಕೇಳ್ದ ಕೊಡಿವಂತೆ ತಗ. ಸರಿ ಬಿಡೆ, ನಾನು ಇಟ್ಕೊಂಡಿರ್ತೀನಿ. ನೀನು ಯಾವಾಗ ಬೇಕೋ ಅವಾಗ ಕೇಳು ಕೊಟ್ಬಿಡ್ತೀನಿ. ಸರಿ ಸರಿ, ಹಂಗೆ ಮಾಡು. ಬಿಡಬೇಡ ನಿನ್ನ ಗಂಡಂಗೆ. ಹಿಂಗೆ ಹಿಂಗೆ ಬುದ್ಧಿ ಕಲಿಸ್ತಿರು. ಸರಿಯಾಗಿ ಬುದ್ಧಿ ಕಲಿಸು, ಬಿಡಬೇಡ ನೋಡು. ಇಲ್ಲ ಇವಳೆ ಬಿಡಲ್ಲ, ಕಲಿಸ್ತೀನಿ, ನೋಡ್ತಿರು.